ದುರಂತಕ್ಕೂ ಮುನ್ನ 2 ಬಾರಿ ಲ್ಯಾಂಡಿಂಗ್ಗೆ ಕೂಡ ಪ್ರಯತ್ನ ಪಟ್ಟಿದ್ದಾರೆ. 2 ಬಾರಿ ವಿಮಾನ ಲ್ಯಾಂಡಿಂಗ್ಗೆ ಪೈಲಟ್ ಪ್ರಯತ್ನಿಸಿದ್ರು ಅನ್ನುವಂಥ ವಿಚಾರ ಪ್ರಾಥಮಿಕವಾಗಿ ಈಗ ಲಭ್ಯವಾಗ್ತಾ ಇದೆ. ಬೆಳಗ್ಗೆ 8:30ಕ್ಕೆ ಮೊದಲ ಬಾರಿ ಲ್ಯಾಂಡಿಂಗ್ಗೆ ಪ್ರಯತ್ನ ಪಟ್ಟಿದ್ದಾರೆ. ಆದರೆ ಕಡಿಮೆ ದೃಷ್ಟಿಗೋಚರತೆ ಇದ್ದಿದ್ರಿಂದಾಗಿ ಮೊದಲ ಲ್ಯಾಂಡಿಂಗ್ ವಿಫಲವಾಗಿದೆ. ಅದಾದಮೇಲೆ 8:45ಕ್ಕೆ ಎರಡನೇ ಬಾರಿ ಲ್ಯಾಂಡಿಂಗ್ಗೆ ಪ್ರಯತ್ನ ಪಟ್ಟಿರೋದು. ಆದರೆ ಅಷ್ಟರಲ್ಲಿ 8:45 ಅಷ್ಟರಲ್ಲಿ ರಡಾರ್ ಸಂಪರ್ಕ ಕೂಡ ಕಳೆದುಕೊಂಡಿತ್ತು ಫ್ಲೈಟು. ಸೊ ಹಾಗಾಗಿ ಲ್ಯಾಂಡ್ ಮಾಡಬೇಕಾದಂಥ ಸಂದರ್ಭದಲ್ಲಿ ಇದು ನ್ಯಾಚುರಲ್ ಆಗಿ ಲ್ಯಾಂಡ್ ಮಾಡೋದಕ್ಕೆ ಸಾಧ್ಯ ಇಲ್ಲ, ಈಸಿ ಲ್ಯಾಂಡಿಂಗ್ ಆಗೋದಿಲ್ಲ, ಇದೊಂದು ಕ್ರ್ಯಾಶ್ ಲ್ಯಾಂಡಿಂಗೇ ಮಾಡಬೇಕು ಅನ್ನುವಂಥದ್ದು ಪೈಲಟ್ಗಳಿಗೆ ಗೊತ್ತಾಗಿದೆ. ಸೊ ಆ ಸಂದರ್ಭದಲ್ಲಿನೇ ಮೇಡೇ ಅಂತ ಹೇಳಿ ಅವರು ATSಗೆ ಸಿಗ್ನಲನ್ನು ಕೂಡ ರವಾನೆ ಮಾಡಿದ್ದಾರೆ. ಅದಾದ ನಂತರವೇ ರಡಾರ್ ಸಂಪರ್ಕ ಕೂಡ ಕಡಿದುಕೊಂಡಿದೆ. ಸೊ ಇಮಿಡಿಯೇಟ್ ಆಗಿ ಲ್ಯಾಂಡಿಂಗ್ ಮಾಡೋದಕ್ಕೆ ಪ್ರಯತ್ನ ಪಟ್ಟರೂ ಕೂಡ ಆವಾಗ ದುರಂತ ಸಂಭವಿಸಿದೆ. ಆ ದುರಂತದಲ್ಲಿ ಅಜಿತ್ ಪವಾರ್ ಸೇರಿದಂತೆ ಇನ್ನೂ 4 ಜನ, ಒಟ್ಟು 5 ಜನ ಇದರಲ್ಲಿ ದುರಂತ ಸಾವನ್ನು ಕಂಡಿದ್ದಾರೆ.